ನೆರೆ ಇಂಡಿಯಾದ ರಾಜಕಾರಣ ಒಂದು ತೂಕವಾದ್ರೆ ಮಂಡ್ಯದ ರಾಜಕಾರಣ ಒಂದು ತೂಕ ಅನ್ನೋ ಮಾತಿದೆ. ಇದಕ್ಕೆ ತಕ್ಕನಾಗಿ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದ ಕುರುಕ್ಷೇತ್ರದ ರಣಭೂಮಿಗೆ ಮಂಡ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಧೂಳೆಬ್ಬಿಸಿದಂತ ಪ್ರಚಾರ ನಡೆಸಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರೆ ಭರ್ಜರಿ ಕೊಡುಗೆ ನೀಡೋದಾಗಿ ಭರವಸೆಗಳನ್ನ ನೀಡಿದ್ರು. ರೈತರ ಸಾಲ ಮನ್ನಾ, अन्नदातरिगागी 3 महत्वद योजने। तो सरकार बनते जो नरेंद्र मोदी जी ने अरबपतियों के लिए किया वही हम किसानों के लिए करने जा रहे हैं। किसानों का हम कर्जा माफ करेंगे नेशनल लेवल पर। बड़ महिಳೆಯರಿಗೆ ವರ್ಷಕ್ಕೆ 1,24,000 ರೂಪಾಯಿ। हिंदुस्तान के हर गरीब परिवार में एक महिला को कांग्रेस पार्टी साल के 1 लाख रुपए सीधा बैंक अकाउंट में डाल के देने वाली है। निरुद्योगिಗಳಿಗೆ 8,500 ರೂಪಾಯಿ ವೇತನ ಸಹಿತ ತರಬೇತಿ। एक साल में युवा को हर महीने 8,500 रुपए मिलेगा। 1 साल का 1 लाख रुपए मिलेगा और बेस्ट क्वालिटी की उसको ट्रेनिंग मिलेगी। ಭರವಸೆ ಕರುನಾಡ ಕುರುಕ್ಷೇತ್ರ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯದ ಜನರಿಗೆ ಮಹಾ ಭರವಸೆಗಳನ್ನೇ ನೀಡಿದ್ದಾರೆ. ಗಂಡು ಮೆಟ್ಟಿದ ನಾಡು ಮಂಡ್ಯದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಕಹಳೆ ಮೊಳಗಿಸಿದ್ದಾರೆ. ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು ಮೊನ್ನೆಯಷ್ಟೇ ಮೋದಿ ರಾಜ್ಯದಲ್ಲಿ ಭರ್ಜರಿ ಪ್ರಚಾರ ಮಾಡಿಯೇ ರೋಡ್ ಶೋ ನಡೆಸಿ ಹೋಗಿದ್ರು. ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಮಂಡ್ಯ ಕೋಲಾರದಲ್ಲಿ ಅದ್ಧೂರಿ ಸಮಾವೇಶ ನಡೆಸಿಯೇ ಬಿಜೆಪಿ ವಿರುದ್ಧ ಗುಡುಗಿದ್ರು. ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸಾಥ್ ನೀಡಿದ್ರು. ಮಂಡ್ಯದ ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡುವ ಗ್ಯಾರಂಟಿ ಘೋಷಣೆ ಮಾಡಿದ್ರು. तो सरकार बनते के एकदम बाद कांग्रेस पार्टी हिंदुस्तान के किसानों के लिए 3 काम करने जा रही है। जो नरेंद्र मोदी जी ने अरबपतियों के लिए किया वही हम किसानों के लिए करने जा रहे हैं। किसानों का हम कर्जा माफ करेंगे नेशनल लेवल पर और किसानों की जो भी बीमा की क्लेम्स होंगी, इंश्योरेंस की क्लेम्स होंगी, उनको हम 30 दिन के अंदर सेटल करवा देंगे। ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರೋ ಬಡ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೀಡುವ ಗ್ಯಾರಂಟಿಯನ್ನ ರಾಹುಲ್ ಉಲ್ಲೇಖಿಸಿದ್ರು. ರಾಜ್ಯದ 2,000 ರೂಪಾಯಿ, ನಮ್ಮ 1 ಲಕ್ಷ ರೂಪಾಯಿ, ಒಟ್ಟು 1,24,000 ರೂಪಾಯಿ ಸಿಗುತ್ತೆ ಅಂದ್ರು. आज कर्नाटक में महिलाओं को 2,000 रुपए हर महीना मिलता है। आज आपको यहाँ 24,000 रुपए मिलता है। चुनाव के एकदम बाद हमारी सरकार बनेगी और आपको 1,24,000 रुपए मिलने वाला है। ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಲೇವಡಿ ಮಾಡಿದ ರಾಹುಲ್ ಗಾಂಧಿ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಆಗಿತ್ತು, ಈಗ ಪಾರ್ಟ್ನರ್ ಆಗಿದ್ದಾರೆ ಅಂತ ಕುಟುಕಿದ್ರು. चुनाव में मैंने आपसे कहा था कि यहाँ पे एक बीजेपी है और दूसरी उनकी बी टीम है और आज ये बात सबके सामने आ गई है। सिर्फ बी टीम नहीं है, उनके पार्टनर हैं। एक दूसरे की वो 24 घंटा मदद करते हैं। ಇನ್ನು ಇದೇ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಿರೋದನ್ನ ಗೇಲಿ ಮಾಡಿದ್ರು. ಸೋಲ್ತೀವಿ ಅನ್ನೋ ಭಯದಿಂದ ಇಲ್ಲಿಗೆ ಬಂದಿದ್ದಾರೆ. ಕುಮಾರಸ್ವಾಮಿಯನ್ನ ಇಲ್ಲಿಯೋ ಸೋಲ್ಸಿ ಅಂತ ಗುಡುಗಿದ್ರು. ಈ ಬಾರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಶಾಸಕರು, ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬಹುದಾಗಿತ್ತು. ಆದ್ರೆ ಅಲ್ಲಿ ನಿಲ್ಲಿಕ್ಕಾಗದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಇಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ. ಇನ್ನು ಡಿಸಿಎಂ ಡಿಕೆಶಿ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡಿದಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ, ಮಂಡ್ಯದಲ್ಲೂ ಗೆಲ್ಲುತ್ತೆ ಅಂದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ವಿರುದ್ಧ ಡಿಕೆ ಕಿಡಿಕಾರಿದ್ರು. ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇರ್ಲಿಲ್ವೇನ್ರಿ? ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ? ನಿನ್ಗೆ MLA ಮಾಡಿದಂತ MP ಮಾಡಿದಂತ ಜನ ಇರ್ಲಿಲ್ಲ. ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕಿವಿ ಮೇಲೆ ಹೂವು ಇಡಬೇಕು ಅಂತ ಬಂದಿದ್ಯಾ? ಇದು ಸಾಧ್ಯ ಇಲ್ಲ. 3 ಸೀಟು ಬರ್ಕೊಡಿ ನೀವು. ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕೋಲಾರ, ಈ 4 ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ. 20 ಸೀಟ್ ಗೆದ್ದೇ ಗೆಲ್ತೀವಿ. ಮಂಡ್ಯದಲ್ಲಿನ ಸಮಾವೇಶದ ಬಳಿಕ ಕಾಂಗ್ರೆಸ್ ಪಡೆ ಕೋಲಾರದಲ್ಲೂ ಮತಬೇಟೆಗಿಳಿತು.
ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂ ಮತಯಾಚನೆ ಮಾಡಿದ್ರು. ಈ ಮಧ್ಯೆ ಟಿಕೆಟ್ ವಿಚಾರಕ್ಕೆ ಮುನಿಸಿಕೊಂಡಿದ್ದ ಸಚಿವ ಮುನಿಯಪ್ಪ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಆ ಮೂಲಕ ಅಸಮಾಧಾನಕ್ಕೆ ಮದ್ದರಿಯೋ ಕೆಲಸನೂ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬಂದ್ರೆ ಏನೂ ಬದಲಾಗಲ್ಲ, ಎಚ್ಡಿಕೆ ಕೌಂಟರ್. ರಾಹುಲ್ ಗಾಂಧಿ ಪ್ರಚಾರಕ್ಕೆ ದಳಪತಿ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮಂಡ್ಯಕ್ಕೆ ಭೇಟಿ ಕೊಟ್ಟಾಗಲೇ ಎಚ್ಡಿಕೆ ಕೆಆರ್ಪೇಟೆಯಲ್ಲಿ ಬೃಹತ್ ಸಮಾವೇಶ ನಡೆಸಿದ್ರು. ಸಮಾವೇಶದಲ್ಲಿ ಎಚ್ಡಿಕೆಗೆ ಜೋಡೆತ್ತಿನಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಥ್ ಕೊಟ್ಟಿದ್ರು. ಇದೇ ವೇಳೆ ರಾಹುಲ್ ಪ್ರಚಾರಕ್ಕೆ ವ್ಯಂಗ್ಯವಾಡಿದ ಎಚ್ಡಿಕೆ ಕುಮಾರಸ್ವಾಮಿಯನ್ನ ಸೋಲಿಸೋಕೆ ರಾಹುಲ್ ಗಾಂಧಿಯನ್ನ ಕರೆಸಿದ್ದಾರೆ ಅಂದಿದ್ದಾರೆ. ಕುಮಾರಸ್ವಾಮಿ ಸೋಲಿಸ್ಲಿಕ್ಕೆ ರಾಹುಲ್ ಗಾಂಧಿ ಕರ್ಕೊಂಬಂದವ್ರೆ. ಇಲ್ಲಿ ನಾಯಕರುಗಳ ಕೈಲಿ ಆಗೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಕರ್ಕೊಂಬಂದು ಭಾಷಣ ಮಾಡಿಸ್ತಾರೆ. ಹೀಗೆ ಮಂಡ್ಯ ಮತ್ತು ಕೋಲಾರದಲ್ಲಿ ಇವತ್ತು ಭರ್ಜರಿ ಪೈಪೋಟಿಯ ಪ್ರಚಾರ ನಡೆದಿದೆ. ದಳಪತಿಗಳಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ 2 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದೆ. ಮಂಡ್ಯ, ಕೋಲಾರದಲ್ಲಿ ಕ್ಯಾಂಪೇನ್ ಮಾಡೋ ಮೂಲಕ ದಳಕೋಟೆ ವಶಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.